ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಮಲ್ಲು ಕನ್ನಡ ಫುಡ್ ಅಂಟರ್ ಚಾನಲ್ಗೆ ಸ್ವಾಗತ. ಬನ್ನಿ, ಇವತ್ತೊಂದು ಒಳ್ಳೆ ಬೇಟೆಯಾಗಿದೆ. ನಮ್ಮ ಸ್ನೇಹಿತರೊಬ್ಬರು ಅವರು ಹಿಡಿದಂಥ ಮೀನು. ಸರ್, ನಿಮ್ಮ ಕುಕ್ಕಿಂಗಲ್ಲಿ ಫಿಶ್ ಫ್ರೈ ಮಾಡಿ ಅಂತ ನಮಗೆ ಹಿಡಿದುಕೊಟ್ಟಿದ್ದಾರೆ. ಆಲ್ಮೋಸ್ಟ್ 1.25 kg ಹತ್ರ ಇದೆ. ಒಳ್ಳೆ ಸೈಜ್ ಇರೋ ಮೀನು. ಇದನ್ನೊಂದು ಸ್ಪೆಷಲ್ ಫಿಶ್ ಫ್ರೈ ನಿಮ್ಗೆ ಹೇಳ್ಕೊಡ್ತೀನಿ. ನೀವು ಯಾರು ಇದುವರೆಗೂ ಟ್ರೈ ಮಾಡಿಲ್ಲ ಅಂತ ಕಾಣುತ್ತೆ. ಸೊ ಇದನ್ನು ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಮಸ್ತಾಗಿ ಅದು ಫ್ರೈ ಆಗಿ ಬಂದಿದೆ. ಇದಕ್ಕೆ ಏನೇನು ಬೇಕು ಅಂತ ನೋಡೋಣ. ಇವಾಗ ನಮಗೆ ಬೇಕಾಗಿರೋದು ಹಸಿ ಕಾಳು ಮೆಣಸು ಗೊಂಚು ಒಂದು 6 ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಕಾಳು ಮೆಣಸು ಇಲ್ಲ ಅಂದರೆ ಪೆಪ್ಪರ್ ಪೌಡ್ರ್ ಒಂದು 4 ಸ್ಪೂನ್ ಯೂಸ್ ಮಾಡ್ಕೊಳ್ಳಿ. ಸಾಂಬಾರು ಈರುಳ್ಳಿ ಒಂದು 5, ಒಂದು ಚಿಕ್ಕ ಗಾತ್ರದಲ್ಲಿ ಹುಣಸೆಹಣ್ಣು, 1 ನಿಂಬೆಹಣ್ಣು, 1 ಟೀ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ರುಚಿಗೆ ತಕ್ಕದಂಗೆ ಉಪ್ಪು. ಇಷ್ಟೇ ನಮಗೆ ಬೇಕಾಗಿರೋದು. ಮೊದಲನೇದಾಗಿ ನಾವು ತೊಳೆದು ಮಡಗಿರುವ ಹಸಿ ಕಾಳು ಮೆಣಸನ್ನು ಹಾಕ್ಕೊಳ್ಳೋಣ. ಅದಕ್ಕೆ ಹುಣಸೆಹಣ್ಣು ಒಂದು ಚಿಕ್ಕ ಗಾತ್ರದಲ್ಲಿ, ಆಮೇಲೆ ಒಂದು 5 ಸಾಂಬಾರು ಈರುಳ್ಳಿ, ಆಮೇಲೆ ನಮಗೆ ಬೇಕಾಗಿರೋದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 1 ಟೀ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲಿ ಲೈಟಾಗಿ ನೀರು ಹಾಕೊಂಡು ಮಿಕ್ಸ್ ಮಾಡಿ ಹೊಯ್ಕೊಳ್ಳಿ. ಆಮೇಲೆ 1 ನಿಂಬೆಹಣ್ಣು ಫುಲ್ಲು ಅದಕ್ಕೆ ಹಿಂಡ್ಕೊಬೇಕು. ಇದಿಷ್ಟೇ ನಮಗೆ ಮೇಯ್ನ್ ಮಸಾಲ. ಇನ್ನು ನಮಗೆ ಬೇಕಾಗಿರೋದು ಉಪ್ಪು ಮತ್ತು ಒಂದು ಸ್ವಲ್ಪ ಅರಿಶಿನ ಪುಡಿ. ನಮ್ಮ ರುಚಿಗೆ ತಕ್ಕಂಗೆ ಉಪ್ಪು ಹಾಕ್ಕೊಳ್ಳಿ. ನಾನಿಲ್ಲಿ ಚಿಕ್ಕ ಟೀ ಸ್ಪೂನು 3 ಹಾಕ್ಕೊಂಡಿದ್ದೀನಿ. ಸೊ ನೀವು ಪೇಸ್ಟ್ ಮಾಡಿ ಒಂದ್ಸಲಿ ಬಾಯಲ್ಲಿ ಇಕ್ಕಿ ನೋಡಿ, ಅದು ಉಪ್ಪು ಕಡಿಮೆ ಅನಿಸಿದ್ರೆ ಮತ್ತೆ ಹಾಕ್ಕೊಬೋದು. ಇದಿಷ್ಟನ್ನು ಮಿಕ್ಸಿಯಲ್ಲಿ ಹಾಕಿ ರುಬ್ಕೊಳ್ಳೋಣ, ಓಕೆನಾ. ಸೊ ಒಂಚೂರು ಅರಿಶಿನ, ರುಬ್ಬೋದಕ್ಕಿಂತ ಮುಂಚೆ ಒಂಚೂರು ಅರಿಶಿನ ಹಾಕ್ಕೊಳ್ಳಿ. ಇವಾಗ ಫಿಶ್ ತೊಳೆದು ಕ್ಲೀನ್ ಮಾಡಿ ಮಡಗಿದ್ದೀನಿ. ಸೊ ಇದ್ರದ್ದು ಮಿಡಿಲ್ ಪೋರ್ಷನ್ ನಾನು ತೊಗೊಂಡಿರೋದ್ರಿಂದ 5 ಪೀಸ್ ತೊಗೊಂಡಿದ್ದೀನಿ. ಟೋಟಲ್ ಒಂದು 15 16 ಪೀಸ್ ಬಂತು ಆ ಒಂದು ಮೀನಿಂದ. ಸೊ ಅದರಲ್ಲಿ ಮಿಕ್ಕಿದ ಪೀಸ್ಗಳಲ್ಲಿ ಸಾರು ಮಾಡ್ಕೊಂಡಿದ್ದೀನಿ. ಅದು ನಿಮಗೆ ಮುಂದಿನ ವೀಡಿಯೋದಲ್ಲಿ ತೋರಿಸ್ತೀನಿ. ಕೇರಳ ಸ್ಟೈಲಲ್ಲಿ ಫಿಶ್ ಮ್ಯಾಂಗೋ ಕರಿ ಬರುತ್ತೆ. ಸೊ ಇವಾಗ ಈ ಪೇಸ್ಟನ್ನು ಇದ್ರ ಜೊತೆಗೆ ಹಾಕ್ಕೊಂಡು ಚೆನ್ನಾಗಿ ಆ ಮೀನಿಗೆ ಮಿಕ್ಸ್ ಮಾಡಿ ಆಲ್ಮೋಸ್ಟ್ ಮಿನಿಮಮ್ ಒಂದು 2 ಅವರ್ಸು ಅದನ್ನು ಮ್ಯಾರಿನೇಟ್ ಮಾಡಿ ಬಿಟ್ಬಿಡಿ ಅದ್ರ ಪಡೆಯೋದಕ್ಕೆ, ಓಕೆನಾ. ಸೊ ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ. ಇವಾಗ ಒಂದು 2 ಅವರ್ ಆದಮೇಲೆ ನೀವು ಯಾವ ಪ್ಯಾನಲ್ಲಿ ಫ್ರೈ ಮಾಡ್ತೀರ, ನಾನು ನಾನ್ ಸ್ಟಿಕ್ ಪ್ಯಾನಲ್ಲಿ ತೊಗೊಂಡಿದ್ದೀನಿ. ನಿಮಗೆ ಒಳ್ಳೆ ಹಂಚಿದ್ರೆ ಅದರಲ್ಲಿ ಕೂಡ ಮಾಡ್ಕೊಬೋದು, ತವಾ ಫ್ರೈ ಥರ ಮಾಡ್ಕೊಬೋದು. ಎಣ್ಣೆ ಕಾದಿದೆ. ಇವಾಗ 2 ಪೋರ್ಷನ್, ಒಂದು 5 ಪೀಸು ಒಂದೇ ಸಲ ನಮ್ಮ ಈ ಪಾತ್ರೆಯಲ್ಲಿ ಹಾಕೋಕ್ಕಾಗಲ್ಲ. ಸೊ ಫಸ್ಟ್ ಒಂದು 3 ಪೀಸ್ ಹಾಕ್ಕೊಂಡಿದ್ದೀನಿ. ಅದೊಂದು ಸೈಡ್ ಹಾಕಿ 2 ಮಿನಿಟ್ಸ್ ಆದಮೇಲೆ ತಿರುವು ಹಾಕ್ಕೊಳ್ಳಿ. ನೋಡಿ, ಈ ಥರ ಲೈಟಾಗಿ ನಮಗೆ ಗೊತ್ತಾಗುತ್ತೆ ಎಷ್ಟು ನೀಟಾಗಿ ಕೋಟಿಂಗಲ್ಲಿ ಆಗಿದೆ ಅಂತ. ನೋಡಿ, ಇವಾಗ ಕಲರ್ ಲೈಟಾಗಿ ಚೇಂಜ್ ಆಗಿ ಬಂದಿದೆ. ಆಮೇಲೆ ಇನ್ನೊಂದು ಮೀಡಿಯಮ್ ಫ್ಲೇಮಲ್ಲೇ ಮಾಡಬೇಕು. ನೀವು ಓವರ್ ಫ್ಲೇಮಲ್ಲಿ ಹಾಕಿದ್ರೆ ಆ ಕೋಟಿಂಗ್ ಎಲ್ಲ ಸೀದೋಗ್ಬಿಡುತ್ತೆ. ಸೊ ಮೀಡಿಯಮ್ ಫ್ಲೇಮಲ್ಲಿ ಹಾಕಿ, ಇಲ್ಲಾಂದರೆ ಲೋ ಫ್ಲೇಮಲ್ಲಿ ಹಾಕಿ ಟೈಮ್ ತೊಗೊಂಡು ಸ್ಲೋ ಕುಕ್ಕಿಂಗಲ್ಲಿ ಮಾಡಿ. ಆಮೇಲೆ ನೀವು ತಿರುವು ಹಾಕುವಾಗಲೂ ಕೂಡ ತುಂಬ ಸೂಕ್ಷ್ಮವಾಗಿ ಅದನ್ನು ತಿರುವು ಹಾಕಿ, ಯಾಕಂದರೆ ಒಂದೊಂದ್ಸಲಿ ನಾವು ರಫಾಗಿ ಮಾಡೋಕ್ಕೆ ಹೋದರೆ ಒಡೆದೋಗೋ ಚಾನ್ಸಸ್ ಇದೆ. ಸೊ ತುಂಬ ಸಾಫ್ಟಾಗಿ ಅದನ್ನು ಹ್ಯಾಂಡಲ್ ಮಾಡಬೇಕು. ನೋಡಿ, ಇವಾಗ ಆಗಿದೆ. ನಾನೊಂದು 2-3 ಸಲ ತಿರುವು ಹಾಕಿದ್ದೀನಿ. ಅದನ್ನು ಪೂರ್ತಿಯಾಗಿ ನಾನು ವೀಡಿಯೋಲಿ ತೋರಿಸಿಲ್ಲ. ಸೊ ಒಂದು 2-3 ಟೈಮು ನಿಧಾನಕ್ಕೆ ಈ ಥರ ತಿರುವು ಹಾಕಿ. ಇವಾಗ ಇದು ಆಗಿದೆ, ಆಲ್ಮೋಸ್ಟ್ ಡನ್ ಆಗಿದೆ. ಸೊ ಇದನ್ನು ನಾವು ತೆಗೆದು ಬರೋಣ. ಇನ್ನೂ ಒಂದು 2 ಮೀನು ಉಳಿದಿದೆ, ಅದನ್ನು ಕೂಡ ಫ್ರೈ ಮಾಡಬೇಕು, ಓಕೆನಾ. ಸೊ ಇವಾಗ ಇದನ್ನು ತೆಗೆದ್ಬಿಟ್ಟು ಇವಾಗ ನೆಕ್ಸ್ಟು ಇನ್ನು 2 ಮೀನು ಏನಿದೆ ಅದನ್ನು ನಾವು ಹಾಕೋಣ. ಓಕೆ, ಇನ್ನು 2 ಮೀನು ಆಲ್ರೆಡಿ ಇವಾಗ ಒಂದು 2 ಮಿನಿಟ್ಸ್ ಆಗಿದೆ. ತುಂಬ ಸೂಕ್ಷ್ಮವಾಗಿ ಇದನ್ನು ತಿರುವು ಹಾಕೋಣ, ಓಕೆನಾ. ಸೊ ಇದು ಆಲ್ಮೋಸ್ಟ್ ಡನ್. ಒಂದು ಸೈಡ್ ಆಲ್ಮೋಸ್ಟ್ ಡನ್ ಆಗಿದೆ. ಇನ್ನೊಂದು ಸೈಡು ಗಂಟೆ ವೆಯ್ಟ್ ಮಾಡೋಣ. ಸೊ ಫಿಶ್ ಇದನ್ನು ಫ್ರೈ ಮಾಡೋಕೆ ಆಲ್ಮೋಸ್ಟ್ 4 to 5 ಮಿನಿಟ್ಸ್ ಒಳಗಡೆ ನಿಮಗೆ ಕಂಪ್ಲೀಟಾಗಿ ಕುಕ್ಕಿಂಗ್ ರೆಡಿ ಆಗುತ್ತೆ. ಸೊ ನೋಡಿ, ಇವಾಗ ಪರ್ಫೆಕ್ಟಾಗಿ ಓಕೆ ಫ್ರೆಂಡ್ಸ್, ಇವಾಗ ಫಿಶ್ ಸ್ಲೈಸ್ ರೆಡಿಯಾಗಿದೆ. ಇವಾಗ ಆ ಮೀನ್ದು ತಲೆ ಇದೆಯಲ್ಲ, ಸಖತ್ ಟೇಸ್ಟ್ ಅದು ತಲೆ ತಿಂದಿರೋರಿಗೆ ಅಂತೂ ಅದ್ರ ರುಚಿ ಅಂತೂ ನಿಮಗೆ ಗೊತ್ತೇ ಇರುತ್ತೆ. ನನಗಂತೂ ತುಂಬ ಇಷ್ಟ. ನಾನು ಅದು ಯಾವುದೇ ಕಾರಣಕ್ಕೂ ಬಿಡಲ್ಲ. ಮಸ್ತ್ ತಲೆ, ಒಳ್ಳೆ ದೊಡ್ಡ ಸೈಜ್ ಇತ್ತು. ಅದನ್ನು ಕೂಡ ಒಂದು 5 to 6 ನಿಮಿಷ 2 ಸೆಟ್ ಟೋಸ್ಟ್ ಮಾಡಿದ್ರೆ ನಿಮಗೆ ಬೊಂಬಟ್ಟಾಗಿರೋ ತಲೆ ಕೂಡ ಫ್ರೈ ಆಗಿ ರೆಡಿಯಾಗಿ ಸಿಗುತ್ತದೆ. ಸೊ ಈ ಒಂದು ಪ್ರೊಸೀಜರ್ ಮಾಡಿ, ಯಾವುದೇ ಕೆಮಿಕಲ್ಸ್ ಇಲ್ಲ, ಯಾವುದೇ ಪ್ರಿಸರ್ವೇಟಿವ್ಸ್ ಇಲ್ಲ, ಸಾಸ್ ಇಲ್ಲ, ಸಿಂಪಳಾಗಿ ನ್ಯಾಚುರಲ್ ಆಗಿರಿ. ಯಾವತ್ತೂ ಅಷ್ಟೇ ಫಿಶ್ ಮಾಡುವಾಗ ಆ ಫಿಶ್ಶಿನ ಫ್ಲೇವರ್ ನಮ್ಮ ಬಾಯಲ್ಲಿರಬೇಕು. ಸೊ ವಿಡಿಯೋ ಇಷ್ಟ ಆದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.